ಅಥವಾ ನಾಡಿದ್ದು ಕಾಂಗ್ರೆಸ್ ಶಾಸಕಾಂಗ ಸಭೆ ಸೇರುವಂತ ಸಾಧ್ಯತೆ ಇದೆ. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಮಾಡಲಿರುವಂತಹ ಶಾಸಕರು ಬೆಂಗಳೂರಿಗೆ ಬಂದ ಬಳಿಕ ಶಾಸಕಾಂಗ ಸಭೆ ನಡೆಸೋದಕ್ಕೆ ತೀರ್ಮಾನ. ಒಂದು ಶಾಸಕಾಂಗ ಸಭೆ ಇರುತ್ತೆ. ಆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡೋದು ಅಂದ್ರೆ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾಗಿದೆ. ಇವೆಲ್ಲವೂ ಕೂಡ ಫಾರ್ಮಾಲಿಟೀಸ್. ಶಾಸಕಾಂಗ ಸಭೆ ಸೇರೋದು, ಸಿಎಲ್ಪಿ ನಾಯಕನಾಗಿ ಆಯ್ಕೆ ಮಾಡೋದು ಅಂದ್ರೆ ಹಿಂದೆ ಯಾವ ಪ್ರೊಸೀಜರ್ ಇತ್ತಲ್ಲ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಅವೆಲ್ಲ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಬಹುದಿನದ ಕನಸು ನನಸಾಗ್ತಾ ಇದೆ ಅನ್ನುವಂತ ಸಂತಸ, ಮತ್ತೊಂದ್ ಕಡೆ ಎಷ್ಟೇ ಫ್ರಾಂಕ್ ಆಗಿ ಓಪನ್ ಆಗಿ ಸಿದ್ದರಾಮಯ್ಯನವರು ಓಕೆ ನನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಒಪ್ಕೊಂಡ್ರು ಕೂಡ ಒಂದು ಬೇಸರ ಇದ್ದೇ ಇರುತ್ತೆ. ದಿಢೀರ್ ಬೆಳವಣಿಗೆ ಆಗಿರೋದ್ರಿಂದ ಸಿದ್ದರಾಮಯ್ಯನವರ ಆಪ್ತರಲ್ಲೂ ಕೂಡ ಒಂದು ಬೇಸರ ಇದ್ದೇ ಇರುತ್ತೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಫುಲ್ ಹ್ಯಾಪಿ. ಅದರಲ್ಲೂ ಅನೇಕರು ಭವಿಷ್ಯ ಹೇಳ್ತಾ ಇದ್ರಲ್ಲ, ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ಡೇಟು ಕೆಲವೊಂದು ಡೇಟ್ಗಳನ್ನ ಕೊಟ್ಟು ಭವಿಷ್ಯ ಹೇಳ್ತಾ ಇದ್ರು, ಅವರು ಸಿಎಂ ಆಗೋದ್ ಪಕ್ಕಾ ಅಂತ. ಅಷ್ಟೇ ಯಾಕೆ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒದ್ದು ಕುರ್ಚಿ ಕಿತ್ಕೊಳ್ಳಿ ಅಂತ ಎಲ್ಲ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ರು, ಭವಿಷ್ಯವನ್ನು ನುಡಿದಿದ್ರು. ನೀವು ಸಿಎಂ ಆಗೋದಾದ್ರೆ ಈ ಅವಧಿಯಲ್ಲೇ ಆಗಿ, ಮುಂದಾಗೋದು ಕಷ್ಟ ಅಂತ. ಡಿಕೆ ಶಿವಕುಮಾರ್ ಅವರಿಗೆ ಒಂದ್ ಕಡೆ ಸಂತಸ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರಿಗೆ ಒಂದು ಬೇಸರ ಇದ್ದೇ ಇರುತ್ತೆ. ಇಲ್ಲಿವರೆಗೂ ಹೇಳುವಾಗ ನಾವೇ ಆಗ್ಲಿ ಸಿಎಂ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ವಿ. ನೆಕ್ಸ್ಟ್ ಸಿಎಂ ಚೇಂಜ್, ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಲ್ವಾ? ಆ ಬದಲಾವಣೆಯನ್ನ ಪ್ರತಿಯೊಬ್ಬರು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಸಮಯ ಹಿಡಿಯುತ್ತೆ. ಇನ್ನು ಇವತ್ತು ರಾಜ್ಯಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಆಗಮನ. ವೇಣುಗೋಪಾಲ್ ಅವರು ಮತ್ತೆ ಸುರ್ಜೇವಾಲಾ ಇಬ್ರು ಕೂಡ ಬರ್ತಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ, ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ವೇಣುಗೋಪಾಲ್ ಇವತ್ತು ಮಹತ್ವದ ಸುದ್ದಿಗೋಷ್ಠಿ ನಡೆಸ್ತಾರೆ. ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಸಿಎಂ ಸಿದ್ದು ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಆಯ್ತು ಹೇಳಬಹುದು. ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ಕುರಿತು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಷರತ್ತುಗಳಿಗೆ ಹೈಕಮಾಂಡ್ ಓಕೆ ಅಂದಿದೆಯಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಂತೂ ಫಿಕ್ಸ್ ಆಗಿದೆ. ನಾಳೆ ನಡೆಸುವಂತ ಸುದ್ದಿಗೋಷ್ಠಿಯಲ್ಲಿ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡ್ತಾರಾ? ಮತ್ತೊಂದು ಕಡೆ ಸುರ್ಜೇವಾಲಾ ವೇಣುಗೋಪಾಲ್ ಕೂಡ ಇವತ್ತು ರಾಜ್ಯಕ್ಕೆ ಬರ್ತಿದ್ದಾರೆ. ಮತ್ತೇನು ಡೆವಲಪ್ಮೆಂಟ್ಸ್ ಇದೆ? ಎಸ್ ಸೌಖ್ಯ, ರಾಜ್ಯದಲ್ಲಿ ದಿಢೀರ್ ಬೆಳವಣಿಗೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಇಂದು ಅಥವಾ ನಾಳೆ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ CLP ಸಭೆಯನ್ನು ಕರೆದು ನೂತನವಾಗಿ CLP ನಾಯಕರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಕೂಡ ಇರುತ್ತೆ. ಹೀಗಾಗಿ ಇವತ್ತು ಖುದ್ದು ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿದ್ದಾರೆ. KC ವೇಣುಗೋಪಾಲ್, ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿ ಈ ಒಂದು ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ನೀಡಿರುವಂಥ ಸೂಚನೆಯಂತೆ, ಅಂದರೆ ರಾಹುಲ್ ಗಾಂಧಿ ನೀಡಿರುವಂಥ ಸೂಚನೆಯಂತೆ ಹೈಕಮಾಂಡ್ ನಾಯಕರ ಆದೇಶದಂತೆ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರಿಗೆ ಯಾವ ರೀತಿಯ ಅಧಿಕಾರ ಸೂತ್ರದಡಿ ಅಧಿಕಾರ ಹಂಚಿಕೆ ಈಗ ಮಾಡಲಾಗ್ತಾ ಇದೆ. ಹೀಗಾಗಿ CM ಸಿದ್ದರಾಮಯ್ಯ ಒಂದು ರಾಜೀನಾಮೆ ಕೊಡುವಂಥ ಅನಿವಾರ್ಯತೆ ಉಂಟಾಗಿದೆ. ಹೀಗಾಗಿ DCM DK ಶಿವಕುಮಾರ್ ಅವರ ಪದಗ್ರಹಣ ಮತ್ತು ಅವರ ಜೊತೆಗೆ ಯಾರೆಲ್ಲ ಶಾಸಕರು ಸಚಿವರಾಗಬೇಕನ್ನುವಂಥದ್ದು ಕೂಡ ಲೆಕ್ಕಾಚಾರ ಇರುತ್ತೆ. ಹೀಗಾಗಿ CM ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಇವತ್ತು 2 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. 2 ಕಾರ್ಯಕ್ರಮದ ಬಳಿಕ CM ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಹೈಕಮಾಂಡ್ ನಾಯಕರ ಜೊತೆಗೆ ಆಗಿರುವಂಥ ಚರ್ಚೆ ಮತ್ತು ತಾವು ರಾಜೀನಾಮೆ ನೀಡುತ್ತಿರುವಂಥದ್ದಕ್ಕೆ ಕಾರಣವನ್ನು ಕೊಡುವ
ಕೊಡುವಂಥದ್ದು ಇರುತ್ತೆ. ಜೊತೆಗೆ ಹೈಕಮಾಂಡ್ ನಾಯಕರು ಯಾವೆಲ್ಲ ಷರತ್ತುಗಳನ್ನು ಹಾಕಿದ್ದಾರೆ ಮತ್ತು ಆ ಷರತ್ತುಗಳಿಗೆ ಈ CM ಸಿದ್ದರಾಮಯ್ಯ ಯಾವ ರೀತಿ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ಮತ್ತು ಈಗಾಗಲೇ ಆಪ್ತ ಸಚಿವರೊಂದಿಗೂ ಕೂಡ CM ಸಿದ್ದರಾಮಯ್ಯ ದೆಹಲಿಯಲ್ಲೇ ಸಭೆಯನ್ನು ನಡೆಸಿದರು. KJ ಜಾರ್ಜ್ ಅವರ ನಿವಾಸದಲ್ಲಿ ಸುಮಾರು 15-30 ನಿಮಿಷಗಳ ಕಾಲ ಸಭೆಯನ್ನು ನಡೆಸಿ ಆಪ್ತ ಸಚಿವರಿಗೂ ಕೂಡ ನಾನು ರಾಜೀನಾಮೆ ಕೊಡಲು ಸಿದ್ಧನಾಗಿದ್ದೇನೆ, ನೀವು ಹೈಕಮಾಂಡ್ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರ ಸೂಚನೆಗೆ CM ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರನ್ನು ಮನವೊಲಿಸುವ ಕೆಲಸಕ್ಕೆ CM ಸಿದ್ದರಾಮಯ್ಯ ಆಪ್ತ ಸಚಿವರು ಕೂಡ ಪ್ರಯತ್ನ ಮಾಡಬಹುದು. ಆದರೆ ಹೈಕಮಾಂಡ್ ನಾಯಕರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ಭದ್ರಾಗಿರ್ತಾರೆ. DCM DK ಶಿವಕುಮಾರ್ ಅವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು, ಭರವಸೆ ನೀಡಿದ್ವಿ, ಆ ಭರವಸೆಯಂತೆ DK ಶಿವಕುಮಾರ್ CM ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ.